ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ದಿನ ನೋಡಿದ್ರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ಈ ನೂತನ ದಿನ ಕೊಟ್ಟಿದ್ದಾರೆ. ಪ್ರೀತಿಗಳ ದೇವ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತವಾಗಿ ಪ್ರೀತಿಸುವಂಥ ದೇವರು. ನಮ್ಮನ್ನು ಎಂದಿಗೂ ಆತ ಕೈ ಬಿಡೋರಿಲ್ಲ ಪ್ರೇರೆ. ನಾವು ಒಂದು ವೇಳೆ ಆತನಿಂದ ದೂರ ಆಗಿರ್ಬೋದು, ಆದರೆ ದೇವರು ಹೇಳ್ತಾನೆ, ಮಗನೇ ಮಗಳೇ, ನಿನ್ನನ್ನು ಕರೀತಾ ಇದ್ದೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ ಎಂಬುದಾಗಿ ನಮ್ಮನ್ನು ಕರೆಚಾಡಿಸ್ತಾರೆ. ಹೌದು ಪ್ರೀತಿಯಾದ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ದೇವರು ನಮ್ಮ ಒಳ್ಳೆ ವಾಕ್ಯನ ಕೊಟ್ಟಿದ್ದಾರೆ. ಆ ಟಾಪಿಕ್ ಏನಂದರೆ ಬಂಧವಾಗಿರಲು. ಯಾವ ರೀತಿಯಲ್ಲಿ ದೇವರಿಗೆ ನಾವು ಬಂಧವಾಗಿರಬೇಕು ಎಂಬುದಾಗಿ ನೋಡಿ. ನಮ್ಮ ಜೀವಿತದಲ್ಲಿ ಒಂದು ಊರಲ್ಲಿ ಒಬ್ಬ ಯಜಮಾನ ಇದ್ದರು ಪ್ರೇರೆ. ಆ ಯಜಮಾನ ಒಂದು ಮರಗಳನ್ನು ಬೆಳೆಸೋಂಥ ವ್ಯಕ್ತಿಯಾಗಿದ್ದ. ಆ ಊರಲ್ಲಿ ಎಲ್ಲರಿಗಿಂತ ಈತ ಒಂದು ಮರದಲ್ಲಿ ಒಂದು ಫೇಮಸ್ ಆಗಿದ್ದ. ಈ ಒಂದು ಏನಂದರೆ ಮರಗಳನ್ನು ಜೋಪಾನವಾಗಿ ಕಾಪಾಡೋದು, ಮರನ ಯಾವುದೇ ಥರ ಕಾಯಿಲೆಗಳು ಬರದ ಹಾಗೆ ಆತ ಜೋಪಾನವಾಗಿ ಕಾಪಾಡ್ತಾ ಇದ್ದ. ಆ ಮರ ಏನಾದರೂ ಕೆಟ್ಟದಾಗಿ ಹೋಗ್ತಾ ಇದ್ದರೆ ಆ ಮರನ ಕಟ್ ಮಾಡಿ ಬಿಸಾಕ್ತಾ ಇದ್ದ. ಯಾವುದೇ ಥರ ಫಲ ಕೊಡದೆ ತನ್ನ ಜೀವಿತದಲ್ಲಿ ಅಯ್ಯೋ ಇದು ಬೇಡ ಎಂಬುದಾಗಿ ಕಟ್ ಮಾಡ್ತಾ ಇದ್ದ. ಆದರೆ ಅದೇ ಥರ ಮರಗಳನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದ. ಯಾರಿಗೂ ಕೊಡ್ತಾ ಇದ್ದಿಲ್ಲ, ಯಾರಿಗೂ ಪ್ರೀತಿ ಮಾಡ್ತಿದ್ದಿಲ್ಲ. ಅಂಥ ವ್ಯಕ್ತಿ ತನ್ನ ಜೀವಿತದಲ್ಲಿ ಒಂದು ದಿನ ಇಷ್ಟು ದೊಡ್ಡ ಮರ ಆಯಿತು, ಈ ಮಾವಿನ ಮರ ಯಾವ ಥರ ಬೆಳೆಸಿದ್ದೀನಿ, ಆದರೆ ಈ ಮರದಲ್ಲಿ ಒಂದು ಹಣ್ಣು ಬರ್ತಾ ಇಲ್ಲಲ್ಲ ಎಂಬುದಾಗಿ ಕೊರಗ್ತಾ ಇದ್ದ. ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಎಂಬುದಾಗಿ ಆತ ಯೋಚನೆ ಮಾಡ್ತಾ ಇದ್ದ. ಆದರೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾರೆ, ನೀವು ಯಾರಿಗೂ ಪ್ರೀತಿಸ್ತಾ ಇಲ್ಲ, ನೀವು ಯಾರಿಗೂ ಸಹಾಯ ಮಾಡುತ್ತಿಲ್ಲ, ನೀವು ಇಷ್ಟೆಲ್ಲ ಮರಗಳು ಬೆಳೆಸಿದ್ರ ಒಳ್ಳೆಯದೇ ಇಲ್ಲಂತಲ್ಲ, ಆದರೆ ನೀವು ಯಾರಿಗಾದರೂ ಒಳ್ಳೆಯದಾಗಿ ಈ ಹಣ್ಣು ತಗೋರಿ, ತಿನ್ನಿ, ಸಂತೋಷವಾಗಿ ಇರಿ ಎಂಬುದಾಗಿ ಹೇಳಿದಿರಾ, ನೀವೇ ಈ ಮರಗಳೆಲ್ಲ ಚೆನ್ನಾಗಿ ಬೆಳೆಸಿದಿರಿ, ಆದರೆ ಪ್ರತಿಫಲ ಏನು ಸಿಕ್ತು ಎಂಬುದಾಗಿ ಅವತ್ತ ಕೇಳ್ತಾರೆ. ಆ ಮರನ ಕಟ್ ಮಾಡಿ ಒಣಗಿ ಸುಟ್ಟಾಕ್ತಾರೆ. ಅವನು ಜೀವಿತನೇ ದುಃಖದಲ್ಲಿ ಇರ್ತಾನೆ. ಹೌದು, ನಾನು ತಪ್ಪು ಮಾಡಿದೆ, ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಲಿಲ್ಲ. ಅದೇ ಥರ ನಮ್ಮ ಜೀವಿತದಲ್ಲಿ ಕೂಡ ಯೇಸು ಸ್ವಾಮಿ ನಾವು ಯಾವ ರೀತಿಯಲ್ಲಿ ಹಿಂಬಾಲಿಸ್ತಾ ಇದ್ದೀವಿ ಎಂಬುದು ಭಾಳ ಮುಖ್ಯವಾಗಿದೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 4ರಿಂದ 6ನೇ ವಚನ ನಿಮಗಾಗಿ ಓದ್ತೀನಿ ಪ್ರಿಯರೇ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳಿಯಲ್ಲಿ ನೆಲೆಗೊಂಡಿರುವುದರಿಂದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಫಲ ಕೊಡಲಾರರಿ. ನಾನು ದ್ರಾಕ್ಷಿ ಬಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಗೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಆಮೇನ್. ನೋಡಿ, ದೇವ್ರು ಹೇಳ್ತಾ ಇದ್ದಾರೆ, ನಾನು ನಿಮ್ಮಲ್ಲಿ ನೆಲೆಗೊಂಡ್ರೆ, ನೀವು ನನ್ನಲ್ಲಿ ನೆಲೆಗೊಂಡ್ರೆ ನಾನು ಕೂಡ ನಿಮ್ಮಲ್ಲಿ ನೆಲೆಗೊಂಡಿದ್ದೆ ಎಂಬುದಾಗಿ. ಹೌದು ಪ್ರೀತಿಯಾದ ಮಕ್ಕಳೇ, ಪ್ರತಿದಿನ ದೇವರೊಂದಿಗೆ ನಾವು ಸಂಪರ್ಕ ಮಾಡಿಕೊಳ್ಬೇಕು. ದೇವ್ರ ಜೊತೆ ನಾವು ಬಂಧವಾಗಿರಬೇಕು. ದೇವರೇ ನಾನು ನಿನ್ನ ಸಂಗಡ ಇರ್ತೀನಿ, ನಾನು ನಿನ್ನಲ್ಲಿ ನೆಲೆಗೊಳ್ಳುತ್ತೀನಿ ಎಂಬುದಾಗಿ ದೇವವಾಕ್ಯ ಹೇಳ್ತದೆ. ನಾವು ದೇವರಿಗೆ ನಾವು ಫಲ ಕೊಡದೆ ಹೋದರೆ ನಮಗೂ ಕೂಡ ಆ ಕೊಂಬೆ ಅಂತೆ ಮುರಿದಾಕಿ ಸುಟ್ಟಾಕ್ತಾರಂತೆ. ನಾವು ಫಲ ಕೊಡಬೇಕು. ದೇವರೇ, ನೀನು ಒಳ್ಳೆ ದಿನ ಕೊಟ್ಟಿದ್ದೀಯಪ್ಪ, ನಿನಗೆ ಸ್ತೋತ್ರ. ಈ ದಿನ ಯಾರಿಗಾದರೂ ನಾನು ಒಳ್ಳೆಯವನಾಗಿ ಮಾರ್ಪಡಿಸ್ತೀನಿ, ಇನ್ನೊಬ್ಬರಿಗೆ ಒಳ್ಳೆಯದಾಗಿ ನಾನು ನಡೆಸ್ತೀನಿ ಎಂಬುದಾಗಿ ಹೇಳುವಾಗ ದೇವರು ಸಂತೋಷ ಪಡ್ತಾನೆ. ಅಯ್ಯೋ, ನನ್ನ ಮಗ, ನನ್ನ ಮಗಳು ಇನ್ನೊಬ್ಬರಿಗೆ ಒಳ್ಳೆ ರೀತಿಯಲ್ಲಿ ಫಲ ಕೊಡೋಲಾಗ್ತಾ ಇದ್ದಾಳೆ, ಫಲ ಕೊಡೋನಾಗ್ತಾ ಇದ್ದಾನೆ ಎಂಬುದಾಗಿ ಸಂತೋಷ ಪಡ್ತಾನೆ. ಅದೇ ಥರ 15ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡ್ರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ಆಮೀನ್. ನಮ್ಮ ಜೀವಿತದಲ್ಲಿ ದೇವರೇ ನನಗೆ ಅದು ಬೇಕು, ನನಗಿದು ಬೇಕು ಎಂಬುದಾಗಿ ನಾವು ಕೇಳ್ತೀವಿ. ಆದರೆ ದೇವರ ವಾಕ್ಯದಲ್ಲಿ ನಾವು ನೆಲೆಗಾಗಿರ್ಬೇಕು. ದೇವರೇ, ನಿನ್ನ ವಾಕ್ಯನ ಪ್ರತಿದಿನ ಧ್ಯಾನಿಸ್ತೇನೆ. ನಾನು ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಹೋರಾಟವಿದ್ದರೂ ನಾನು ನಿನ್ನ ವಾಕ್ಯದಲ್ಲಿ ಬೆಳಿತೀನಿ ಅಪ್ಪ ಅಂತ ಹೇಳುವಾಗ ದೇವರು ಹೇಳ್ತಾ ಇದ್ದಾರೆ, ನೀವು ಏನೇ ಬೇಡಿಕೊಳ್ಳಿರಿ, ನಾನು ನಿಮ್ಮನ್ನು ಕೊಡ್ತೇನೆ ಎಂಬುದಾಗಿ. ಹೌದು ಪ್ರೀತಿಯಾದ ಮಕ್ಕಳೇ, ನಮ್ಗೆ ಆಸೆ, ಅಯ್ಯೋ ದೇವರೇ, ನನಗೆ ಈ ಥರ ಸಮಸ್ಯೆ ಇದೆ, ಈ ಥರ ಸಾಲ ಇದೆ, ಈ ಥರ ರೋಗದಲ್ಲಿದ್ದೀವಿ, ಈ ರೋಗದಿಂದ ಬಿಡುಗಡೆ ಹೊಂದಕ್ಕೆ ಎಲ್ಲ ವೈದ್ಯರು ಕೈಬಿಟ್ರು. ಆದರೆ ದೇವ್ರು ಹೇಳ್ತಾರೆ, ಮಗಳೇ, ನೀನು ನನ್ನ ವಾಕ್ಯದಲ್ಲಿ ನೆಲೆಗೊಳ್ಳು, ನಾನು ನನಗಿಲ್ಲಿ ಫಲ ಕೊಡು, ನಾನು ಮರದ ಹಾಗೆ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅದೇ ಥರ
ದೇವ್ರ ಪ್ರೀತಿಯ ಮಕ್ಕಳೇ, ನಾವು ದೇವರನ್ನ ಬಿಟ್ಟು ಏನು ಮಾಡೋಕ್ಕಾಗಲ್ಲ ಎಂಬುದಾಗಿ ಹೇಳ್ತಾರೆ. ದೇವ್ರು ಹೇಳ್ತಿದ್ದಾರೆ, ನನ್ನ ಬಿಟ್ಟು ನೀವೇನು ಮಾಡ್ತೀರಾ? ಹೌದು, ಹೇಳ್ಬೋದು, ಅಯ್ಯೋ ನನ್ನ ಹತ್ರ ಎಲ್ಲವೂ ಇದೆ, ನನ್ನ ಹತ್ರ ಜ್ಞಾನ ಇದೆ, ನನ್ನ ಹತ್ರ ತಿಳುವಳಿಕೆ ಇದೆ ಎಂಬುದಾಗಿ ಹೇಳ್ಬೋದು. ಆದರೆ ದೇವ್ರು ಹೇಳ್ತಾನೆ, ನನ್ನಿಂದ ನೀವು ಏನು ಮಾಡೋಕ್ಕಾಗಲ್ಲ ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ದೇವ್ರ ಹತ್ರ ನಾವು ಯಾವಾಗಲೂ ಸಂಪರ್ಕ ಇಟ್ಕೊಳ್ಬೇಕು. ದೇವರೇ, ನಾನು ನಿನ್ನಲ್ಲೇ ನೆಲೆಗೊಳ್ತೀನಿ, ನಾನು ನಿನಗಾಗಿ ಜೀವಿಸ್ತೀನಿ, ನಾನು ಇನ್ನೊಬ್ಬರಿಗೆ ಒಳ್ಳೆಯವರಾಗಿ ಫಲ ಕೊಡೋನಾಗ್ತೀನಿ ಎಂಬುದಾಗಿ ಹೇಳುವಾಗ ದೇವ್ರು ನಮ್ಮನ್ನು ಕರುಣಿಸುವಂಥ ದೇವರು. ಅದೇ ಥರ ಯೋಹಾನ 15ನೇ ಅಧ್ಯಾಯ 10ನೇ ವಾಕ್ಯ ನೋಡ್ತೀರಿ ನೋಡಿ. ಅಲ್ಲಿ ಹೇಳ್ತಾರೆ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡ್ರಿ. ಆಮೀನ್. ದೇವರಿಗೂ ನಾವು ಪ್ರೀತಿಸಬೇಕು. ದೇವರೇ, ನೀನು ಒಳ್ಳೆ ದೇವರು, ನೀನು ಪ್ರೀತಿಸಿದಂತೆ ನಾನು ಇನ್ನೊಬ್ಬರಿಗೂ ಪ್ರೀತಿಸ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ದೇವ ಮಕ್ಕಳು, ಈ ಯೋಹಾನ ಬರೆದ ಸುವಾರ್ತೆ ನೀವು ಓದ್ತಾ ಇದ್ರೆ ಅಲ್ಲಿ ಫಲ ಕೊಡುವಂಥ ದೇವರಾಗಿದ್ದಾರೆ. ನಾವು ಏನಾದರೂ ಫಲ ಕೊಡದೆ ಹೋದರೆ ನಮಗೂ ದೇವರು ಮರದ ಹಾಗೆ ಇದು ಮಾಡ್ತಾರೆ ಎಂಬುದಾಗಿ, ಫಲ ಕೊಡದೆ ಈ ಮರನ ಕಟ್ ಮಾಡುತ್ತಾರೆ. ಅದೇ ಥರ ನಮಗೂ ದೂರ ಮಾಡ್ತಾರೆ. ಆದರೆ ದೇವರಿಂದ ನಾವು ಯಾವತ್ತೂ ದೂರ ಹೋಗ್ಬಾರ್ದು. ಯಾವಾಗಲೂ ದೇವರನ್ನ ಪ್ರೀತಿಸಬೇಕು, ದೇವ್ರ ಹತ್ರ ನಾವು ಬರಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ಥರ ಪ್ರೀತಿಯ ದೇವ ಮಕ್ಕಳೇ, 2ನೇ ಯೋಹಾನ 9ನೇ ವಚನ ನೋಡೋದಾದ್ರೆ ಅಲ್ಲಿ 2ನೇ ಯೋಹಾನ ಅಲ್ಲಿ ಏನು ಹೇಳ್ತದೆ ಅಂದರೆ ನೋಡಿ, 2ನೇ ಯೋಹಾನ ಬರೆದ ಸುವಾರ್ತೆ ಅಲ್ಲಿ 9ನೇ ವಚನ ಏನಂತದೆ, ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಆತನ್ನು ಅತಿಕ್ರಮಿಸಿ, ನೋಡಿ ಏನಂತಾರೆ, ಮುಂದಕ್ಕೆ ಹೋಗುವವನಿಗೆ ದೇವರ ಅನುಮತಿ ಇಲ್ಲ. ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನುಮತಿ ಉಂಟು. ಆಮೇನ್. ದೇವ್ರ ಉಪದೇಶ ಅಂದರೆ ದೇವ್ರ ವಾಕ್ಯಗಳನ್ನು ನಾವು ಕೇಳ್ತಾ ಇರಬೇಕು. ಅವಾಗ ಅತಿಕ್ರಮವಾಗಿ ದೇವರಲ್ಲಿ ನಾವು ನೆಲೆಗೊಳ್ಳಕ್ಕೆ ಸಾಧ್ಯ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ಥರ 2ನೇ ಯೋಹಾನ 2ನೇ ವಾಕ್ಯ ಹೇಳ್ತದೆ, ಸಭೆಯ ಹಿರಿಯನ್ನು ದೇವರ ಅಂದುಕೊಂಡವರಾದ ಅಮ್ಮನವರಿಗೂ ಆಕೆಯ ಮಕ್ಕಳಿಗೂ ಬರೆಯುವುದೇನೆಂದರೆ, ನಮ್ಮಲ್ಲಿ ನೆಲೆಗೊಂಡಿರುವಂತಹ ಮತ್ತು ಸದಾಕಾಲವು ನಮ್ಮೊಂದಿಗಿರುವಂತಹ ಸತ್ಯದ ನಿಮಿತ್ತ ನಾನು ನಿಮ್ಮನ್ನು ಸತ್ಯವಾಗಿ ಪ್ರೀತಿಸುತ್ತೇನೆ. ಆಮೇಲೆ ದೇವ್ರು ನಮಗೆ ಸತ್ಯವಾಗಿ ಪ್ರೀತಿಸ್ತಾ ಇದ್ದಾರೆ. ಆದರೆ ನಾವು ಯಾವ ರೀತಿಯಲ್ಲಿ ದೇವರನ್ನ ಪ್ರೀತಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರೀತಿಯ ಮಕ್ಕಳೇ, ದೇವರೇ ನನಗೆ ಅದು ಬೇಕು ಇದು ಬೇಕು ಅಂತ ನಾವು ಬೇಡ್ತೀವಿ, ಇಲ್ಲಂತಲ್ಲ. ಆದರೂ ಕೂಡ ದೇವ್ರು ಹೇಳ್ತಾನೆ, ಮೊದಲು ನನ್ನ ವಾಕ್ಯಗಳಲ್ಲಿ ನೆಲೆಗೊಳ್ಳ್ರಿ, ನಾನು ನಿಮಗೆ ಎಲ್ಲವನ್ನು ಕೊಡ್ತೇನೆ, ನನ್ನಿಂದ ಏನೂ ಮಾಡೋಕ್ಕಾಗಲ್ಲ ಎಂಬುದಾಗಿ ಹೇಳ್ತಿದ್ದಾರೆ. ದೇವ್ರ ಹತ್ರ ಬರಬೇಕು. ದೇವರೇ, ನೀನು ನನ್ನ ಫಲ ಕೊಡುತ್ತೀಯಾ, ನಾನು ಕೂಡ ನಿನಗೆ ಫಲ ಕೊಡ್ತೀನಿ ಎಂಬುದಾಗಿ ಹೇಳುವಾಗ ದೇವರು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾನೆ. ಈ ವಾಕ್ಯ ದೇವರು ನಿಮ್ಮ ಜೀವಿತದಲ್ಲೇ ಆಶೀರ್ವದಿಸಿ ಕಾಪಾಡಿ. ನಿಮ್ಮ ಏನೇ ಸಮಸ್ಯೆ ಇದ್ದರೂ ದೇವರೇ, ನಾನು ಫಲ ಕೊಡಲಾಗ್ತೀನಿ, ಆ ಮರದ ಹಾಗೆ ನಾನು ಜೀವಿಸದೆ ನಾನು ಮರವಾಗಿ ನಿನಗೆ ಫಲವನ್ನು ಕೊಡ್ತೀನಿ. ದೇವರೇ, ನಿನ್ನ ವಾಕ್ಯನ ಪ್ರತಿದಿನ ಧ್ಯಾನಿಸ್ತೀನಿ, ನನ್ನ ಜೀವಿತನ ಬದಲಾಯಿಸಿ ಎಂಬುದಾಗಿ ಹೇಳುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಬದಲಿಸ್ತಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ, ಇವು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರ ಈ ದಿನಗಳಲ್ಲಿ ಎಷ್ಟೋ ಜನ ಫಲ ಕೊಡದೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರಪ್ಪ. ಯೋಹಾನ ಹೇಳ್ತಾರೆ, ನಾನು ಫಲ ಕೊಡೋನು ಆಗ್ತೀನಪ್ಪ, ನಿನ್ನ ವಾಕ್ಯದಲ್ಲಿ ನಾನು ನೆಲೆಗೊಳ್ಳುತ್ತೀನಿ ಎಂಬುದಾಗಿ ಹೇಳುವಾಗ ದೇವ್ರ ಈ ಮಕ್ಕಳು ಏನೇನು ಬೇಡ್ತಾ ಇದ್ದಾರೋ ಅದನ್ನೆಲ್ಲ ಅನುಗ್ರಹಿಸು, ಅವ್ರಿಗೆ ಶಾಂತಿ ಸಮಾಧಾನ ಕೊಡು. ದೇವ್ರ ಈ ವಿಡಿಯೋ ನೋಡುವಾಗ ಅವ್ರ ಕೃಪಾ ದೇವರೇ ನಿನ್ನ ಆಶೀರ್ವದಿಸು, ಅವರೆಲ್ಲ ಗಲಿಬಿಲಿಂದ ತೆಗೆದಾಕು, ನಿಮ್ಮ ಶಾಂತಿ ಸಮಾಧಾನ ದಯಪಾಲಿಸ್ರಪ್ಪ ಅಂತ ಪ್ರಾರ್ಥಿಸಿದರೆ ಕರುಣಾಮಯನೇ ಈ ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ, ಜೀವ ತಂದೆ. ಆಮೀನ್. ಮೇ ಗಾಡ್ ಬ್ಲೆಸ್ ಯು.